ಜೋಳದ ರೊಟ್ಟಿನ ತೆಳುವಾಗಿ ಅಗಲವಾಗಿ ಸ್ವಲ್ಪನೂ ರೊಟ್ಟಿ ಹರಿದೆಲ್ಲ ಇರೋ ಹಾಗೆ ಲಟ್ಟಿಸ್ಕೊಳ್ಬೇಕಂದ್ರೆ ಫಸ್ಟು ಹಿಟ್ಟಿನ ಸರಿನ ಚೆನ್ನಾಗಿ ಮಾಡ್ಕೊಳ್ಬೇಕು. ಈ ಸರಿ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಯಲ್ಲಿ 2 ಗ್ಲಾಸ್ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು 2 ಗ್ಲಾಸ್ ನೀರಿಗೆ 1.5 ಗ್ಲಾಸಷ್ಟು ಜೋಳದ ಹಿಟ್ಟನ್ನು ಹಾಕಿ ಇದು ಚೆನ್ನಾಗಿ ಕುದಿ ಬಂದಮೇಲೆ ಕುದಿಸ್ಕೊಳ್ಬೇಕು. ಒಂದು 5 ನಿಮಿಷ ಹಿಟ್ಟನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸರಿ ತುಂಬಾ ಚೆನ್ನಾಗಾಗುತ್ತೆ. ಒಂದು ಸ್ಪೂನ್ ತೊಗೊಂಡು ಈ ರೀತಿ ಮುದ್ದೆನ ನಾವು ತಿರುಗಿಸ್ತೀವಲ್ವ, ಆ ರೀತಿ ನೀಟಾಗಿ ಕೂಡಿಸ್ಕೊಂಡು ಸ್ಟವ್ನ ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಅಗಲವಾಗಿರೋ ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ಈ ಸರಿ ಗಟ್ಟಿಯಾಗಿದ್ದರೆ 1-2 ಸ್ಪೂನಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಬೇಕು. ತೆಳುವಾಗಿದ್ದರೆ ಸ್ವಲ್ಪ ಜೋಳದ ಹಿಟ್ಟು ಹಾಕ್ಕೊಂಡು ಮತ್ತೊಂದು ಸಲ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ಬೇಕಾಗತ್ತೆ. ನೀವು ಎಷ್ಟು ಚೆನ್ನಾಗಿ ಸರಿನ ನಾದ್ಕೊಳ್ತೀರೋ ಅಥವಾ ಜೋಳದ ಹಿಟ್ಟನ್ನು ನಾದ್ಕೊಳ್ತೀರೋ ಕಲಿಸ್ಕೊಳ್ತೀರೋ ಅಷ್ಟು ತೆಳುವಾಗಿ ತುಂಬಾ ಚೆನ್ನಾಗಿ ಜೋಳದ ರೊಟ್ಟಿನ ಮಾಡ್ಕೊಳ್ಬೋದು. ಒಂದು 5 ನಿಮಿಷ ಟೈಮ್ ಕೊಟ್ಟು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಳಿ. ನೋಡಿ, ಅದರಲ್ಲಿ ಚೆನ್ನಾಗಿ ಬಂಟು ಬರಬೇಕು, ಅಲ್ಲಿವರೆಗೂ ನಾದ್ಕೊಂಡ್ರೆ ತುಂಬ ತೆಳುವಾಗಿ ಜೋಳದ ರೊಟ್ಟಿನ ಮಾಡ್ಕೋಬೋದು. ಧನ್ಯವಾದಗಳು.